ಬೆಳಿಗ್ಗೆ ಎದ್ದಿದ್ದೆ ತಡ ಜನ ಗುಡ್ ಮಾರ್ನಿಂಗ್ ಅಂತ ಹೇಳೋ ಬದ್ಲಿ ಬ್ಯಾಡ್ ಮಾರ್ನಿಂಗ್ ಅಂತ ಹೇಳೋಂಗಾಯ್ತು. ಯಾಕೆ ಗೊತ್ತಾ ಪ್ರಭುದೇವ್? ಡೀಸೆಲ್ ಪೆಟ್ರೋಲ್ ಬೆಲೆ ಮತ್ತೆ ಜಾಸ್ತಿ ಆಗಿದೆ. ಅಂದ್ರೆ ಕಳೆದ 10 ದಿನಗಳಲ್ಲಿ 4 ಬಾರಿ ಸುಮಾರು 7.5 ರೂಪಾಯಿ ಜಾಸ್ತಿ ಆಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ. ಈ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ರಾಜಕೀಯ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ರಾಜಕೀಯ ಹಾಳಾಗಿ ಹೋಗ್ಲಿ, ಜನರ ಬದುಕು ಹೇಗೆ ಮೂರಾಬಟ್ಟೆ ಆಗ್ತಾ ಇದೆ ಅಂದ್ರೆ ಜನ ಬದುಕಂಗಿಲ್ಲ, ಸಾಯಂಗಿಲ್ಲ. ಏನಾದ್ರೂ ಹೇಳ್ಬೇಕು ಅಂದ್ರೆ ದೇಶಭಕ್ತಿ, ದೇಶ ಪ್ರೇಮ ಅಂತ ಒಂದು ತಂದು ಫಿಟ್ಟಿಂಗ್ ಇಟ್ಟು ಬಿಡ್ತಾರೆ. ಹೀಗಾಗಿ ಜನ ಮಾತಾಡಕ್ಕೂ ಆಗದೆ, ಅದನ್ನ ಸಹಿಸ್ಕೊಳ್ಳೋಕ್ಕೂ ಆಗದೆ ಅದೇನಾಗೋಗ್ತಾರೋ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ನಂಬರ್ 1. ನಂಬರ್ 2, ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಜೀವನ ದುಬಾರಿ ಆಗ್ತಾ ಇದೆ, ಜನರ ಕಷ್ಟ ಕೇಳೋರು ಯಾರು ಇಲ್ಲ ಅಂತಂದ್ರೆ ಇಡೀ ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿದೆ. CM, DCM, ಮಂತ್ರಿಗಳಾಗಬೇಕಾದವರು, ಮಂತ್ರಿಗಳಾಗಿ ಇರೋರು ಎಲ್ಲರೂ ತಮ್ಮ ಕುರ್ಚಿ ಕಾಪಾಡ್ಕೊಳ್ಳೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಕೂಡ ತುಂಬಾ ಪುರ್ಸೊತ್ತಾಗಿದೆ. ಯಾಕೆಂದ್ರೆ ಎಲೆಕ್ಷನ್ ಎಲ್ಲ ಸೋತು ಈಗ ಮಾಡಕ್ ಕೆಲಸ ಇಲ್ಲದೆ ಸುಮ್ಮನೆ ಇದೆ. ಹಾಗಾಗಿ ಕರ್ನಾಟಕದ ಏನಾದ್ರೂ ಪಂಚಾಯಿತಿ ಮಾಡೋಣ ಅಂತ ಎಲ್ಲರನ್ನು ದೆಹಲಿಗೆ ಕರ್ಸ್ಕೊಂಡಿದ್ದಾರೆ. ದೆಹಲಿಯಲ್ಲಿ ಕ್ಷಣಕ್ಕೊಂದು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಇನ್ನೊಂದು ಕಡೆ ತಮಿಳ್ನಾಡಲ್ಲಿ ತಳಪತಿ ವಿಜಯ್ ಗೆದ್ದುಬಿಟ್ರು ಅಂತ ನಾವೆಲ್ಲ ಅಬಾಬಾ ಏನ್ ತೋರಿಸಿದ್ದು ಸುದ್ದಿ ಮಾಡಿದ್ದು. ಈಗ ಅವರು ಬಂದಿದ್ದೇ ತಡ ಫಿಟ್ಟಿಂಗ್ ಇಟ್ಬಿಟ್ಟಿದ್ದಾರೆ. ಯಾವುದಕ್ಕೆ? ಮೇಕೆದಾಟಿಗೆ. ಹೀಗಾಗಿ ಸಂಭ್ರಮ ಪಡ್ತೀರಾ? ಪಡಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ರಾಜ್ಯ ಕಾಂಗ್ರೆಸ್ ಕುರ್ಚಿ ಕದನ ಇಷ್ಟು ದಿನ ತಣ್ಣಗಾಗಿತ್ತು. ಯಾಕೆ ಅಂದ್ರೆ ಇರಾನ್ದು ಅಮೆರಿಕದು ಯುದ್ಧ ನಡೀತಾ ಇತ್ತಲ್ಲ, ಆ ಯುದ್ಧದ ಮಧ್ಯೆ ನಾವು ಯುದ್ಧ ಮಾಡಿದ್ರೆ ಜನ ಇನ್ನು ಉಗೀತಾರೆ ಅಂತ ಗೊತ್ತಾಗಿ ಈ ಕುರ್ಚಿ ಕದನ ಒಂದ್ ಸ್ವಲ್ಪ ತಣ್ಣಗಾಗಿತ್ತು. ತೆರೆಮರೆಯಲ್ಲಿ ಕಸರತ್ತು ನಡೆದಿತ್ತು. ಆಗಾಗ್ಗೆ ದೆಹಲಿಗೆ ಪ್ರವಾಸ ಹೋಗಿ ಬರ್ತಿದ್ರು. ಆದರೆ ಅಂತಹ ದೊಡ್ಡ ಮಟ್ಟದ ಯಾವುದೇ ಬೆಳವಣಿಗೆಗಳು ನಡೆದಿರ್ಲಿಲ್ಲ. ಈಗ ಆ ಕಡೆ ಇರಾನ್ ಅಮೆರಿಕ ಯುದ್ಧ ತಣ್ಣಗಾಗ್ತಾ ಇದ್ದ ಹಾಗೆ ಈ ಕಡೆ ಇವ್ರ ಯುದ್ಧ ಜಾಸ್ತಿ ಆಗ್ತಾ ಇದೆ. ಕುರ್ಚಿಯನ್ನ ಶತಾಯಗತಾಯ ಹಿಡಿಲೇಬೇಕು ಅಂತ ಪಟ್ಟು ಹಿಡಿದಿರುವಂತ DK ಶಿವಕುಮಾರ್ ಅವರು ಯಾವಾಗ ಕರಿತೀರಾ ಸಿದ್ದರಾಮಯ್ಯನವ್ರನ್ನ ದೆಹಲಿಗೆ, ಯಾವಾಗ ಕರಿತೀರಾ ಸಿದ್ದರಾಮಯ್ಯನವ್ರನ್ನ ದೆಹಲಿಗೆ, ಯಾವಾಗ ಕರೆದವ್ರ ಜೊತೆ ಮಾತಾಡ್ತೀರಾ ಅಂತ ಹೈಕಮಾಂಡ್ ತಲೆ ತಿಂತಾ ಇದ್ರು. ಕೊನೆಗೂ ಈಗ ಹೈಕಮಾಂಡಿಗೆ ಬೇರೆ ಕೆಲಸ ಇಲ್ಲ ಪ್ರಭುದೇವ್. ಯಾಕೆಂದ್ರೆ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕೇರಳ ಬಿಟ್ರೆ ಬೇರೆ ಎಲ್ಲಾ ಕಡೆ ಸೋತು ಸುಣ್ಣವಾಗಿದೆ. ರಾಹುಲ್ ಗಾಂಧಿ ಅವರು ಸೋಲುವಿಕೆಯಲ್ಲಿಯೇ ಶತಕ ಬಾರಿಸುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಒಂದು ಕರ್ನಾಟಕವನ್ನ ತುಂಬಾ ನಿರ್ಲಕ್ಷ್ಯ ಮಾಡಿ ಕರ್ನಾಟಕದ ಯಾವ ಬೆಳವಣಿಗೆಗಳ ಬಗ್ಗೆನೂ ತಲೆ ಕೆರೆಸಿಕೊಳ್ಳದೆ ಅಯ್ಯೋ ಕಿತ್ತಾಡ್ತಾರೋ, ಜಗಳ ಆಡ್ತಾರೋ, ಏನಾದ್ರೂ ಹಾಳಾಗೋಗ್ಲಿ ಅಂತ ಸುಮ್ಮನಾಗಿದ್ರು. ಆದ್ರೆ ಈಗ ಕರ್ನಾಟಕವನ್ನು ಬಿಟ್ಟರೆ ಮತ್ತೆ ಇನ್ನೊಂದು ಸೋಲನ್ನ ಕಾಣಬೇಕಾಗತ್ತೆ ಅಂತ ಸ್ವಲ್ಪ ಎಚ್ಚೆತ್ತುಕೊಂಡಂಗ್ ಕಾಣ್ತಾ ಇದೆ. ಮಾಡಕ್ ಬೇರೆ ಕೆಲ್ಸ ಇಲ್ಲ. ಈಗ ಪುರ್ಸೊತ್ತಾಗಿರೋದ್ರಿಂದ ದೆಹಲಿ ಕರೆದಿದ್ದಾರಂತೆ. ಬೆಳಗ್ಗೆವರೆಗೂ ಸಿದ್ದರಾಮಯ್ಯನವ್ರನ್ನಷ್ಟೇ ಕರೆದಿದ್ದಾರೆ ಅನ್ನೋ ಸುದ್ದಿ ಇತ್ತು. ಅದಾದ್ಮೇಲೆ ಮಧ್ಯಾಹ್ನದ ಮೇರೆಗೆ DK ಶಿವಕುಮಾರ್ ಅವರನ್ನು ಕರೆದಿದ್ದಾರೆ ಅಂತ ಗೊತ್ತಾಯ್ತು. ಈಗ ಇಡೀ ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ಮಹಾ ಬದಲಾವಣೆ ಆಗುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರ ಸಂಬಂಧ ಹೈಕಮಾಂಡ್ ಬುಲಾವ್ ನೀಡಿದ್ದಕ್ಕೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹಮ್ ಸಾಥ್ ಹೇ ಅಂತ ಕೈಯಲ್ಲಿ ಕೈ ಹಿಡಿದು ಜೊತೆಯಾಗಿ ನೀವು ಹೋಗ್ಲಿಲ್ಲ. ಬದಲಾಗಿ ಅವ್ರದೊಂದು ಟೀಮು ಒಂದು ಫ್ಲೈಟ್ ಅಲ್ಲಿ, ಇವ್ರದೊಂದು ಟೀಮು ಒಂದು ಫ್ಲೈಟ್ ಅಲ್ಲಿ. ಇವ್ರ ಟೀಮು ಬ್ರದರ್ಸ್, DK ಬ್ರದರ್ಸ್, ಅವ್ರದೊಂದು ಟೀಮು ಎಲ್ಲ ಸಪರೇಟ್ ಆಗಿ ಹೋಗಿದ್ದಾರೆ. ಅದರ ಆಚೆಗೆ ಇಲ್ಲ ರಾಜ್ಯಸಭಾ ಎಲೆಕ್ಷನ್ ಬರ್ತಾ ಇದೆ ಅಥವಾ ಸಚಿವ ಸಂಪುಟ ಪುನಾರಚನೆ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಏನಾದ್ರೂ ಕರೆದಿದ್ರೆ ಇಬ್ರು ಒಟ್ಟೊಟ್ಟಿಗೆ ಹೋಗಿ ಬಗೆಹರಿಸ್ಕೊ ಬರ್ತಾ ಇದ್ರು. ಇದು ಒಟ್ಟೊಟ್ಟಿಗೆ ಹೋಗದೆ ಇರೋದ್ರಿಂದ ಇನ್ನೊಂದಿಷ್ಟು ಅನುಮಾನಗಳ ಹುತ್ತ ಜಾಸ್ತಿ ಆಗಿದೆ. ಸಿದ್ದರಾಮಯ್ಯನವರ ಜೊತೆಗೆ ಪರಮೇಶ್ವರ್, ಮಹದೇವಪ್ಪ, HK ಪಾಟೀಲ್, KJ ಜಾರ್ಜ್, ಬೈರ್ತಿ ಸುರೇಶ್ ಕೂಡ ಹೋಗಿದ್ದು, DCM DK ಶಿವಕುಮಾರ್ ಅವರ ಜೊತೆಗೆ DK ಸುರೇಶ್ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಪವರ್ ಶೇರಿಂಗ್ ಫೈಟ್ ನ ಕೊನೆ ಕ್ಷಣದಲ್ಲೂ ಸಿದ್ದರಾಮಯ್ಯ DKಶಿ ಬಣ ಬಲ ಪ್ರದರ್ಶನಕ್ಕೆ ಇಳಿದಂತೆ ಕಾಣ್ತಾ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸಿದ್ದರಾಮಯ್ಯ DKಶಿ ವರಿಷ್ಠರು ಹೈ ವೋಲ್ಟೇಜ್ ಮೀಟಿಂಗ್ ಮಾಡಲಿದ್ದಾರೆ. KC ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಮುಂದಾಗುವಂತ ಬೆಳವಣಿಗೆಗಳ ಕುರಿತಂತೆ ಚರ್ಚೆಯನ್ನ ನಡೆಸಲಿದ್ದಾರೆ. ದೆಹಲಿಗೆ ಹೋಗುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳು ಏನು ಹೇಳಿದ್ರು ಬನ್ನಿ ಕೇಳೋಣ.
I am invited to Delhi. Tomorrow is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding, sir, as you are meeting High Command after a long time. You are meeting High Command after a long time. Many speculations are running around. Will it be a full stop for that? Speculations are always there. I am invited to Delhi. You are a party Of course, president. whenever the party calls, we have to go. Otherwise, I will not go. Sir, is there a discussion on the CM issue, sir? I don't know about it. I don't want to comment on it. It's not my job. You are a party Of course, president. whenever the party calls, we have to go. Otherwise, I will not go. Sir, is there a discussion on the CM issue, sir? I don't know about it. I don't know. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಟ್ಟ ಒಳಗಡೆ ಏನೇನೇ ಗೊತ್ತಿಲ್ಲ ಅಜೆಂಡಾ. ಅದು ನಮ್ ಕಡೆ ಇಲ್ಲ, ಆ ಲೆಕ್ಕ ನಮ್ ಕಡೆಲ್ಲ ಏನ್ ನೀವೇ ಹೇಳ್ಬೇಕೇನ್ ನಮ್ಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದ್ದೀವಿ. ಈಗ ನಾಳೆ 11 ಗಂಟೆಗೆ ಅಷ್ಟೇ ಆಗ್ಲೇಬೇಕಲ್ಲ. ನಾವು ಭಾಳ ಎಲ್ಲರದ್ದು ಡಿಪೆಂಡ್ ಅದೇ ಇದೆ. ಇತ್ಯರ್ಥ ಆಗ್ಬೇಕು ಅಂತ ಹೇಳ್ತಾ ಇದೀವಿ. ಮುಹೂರ್ತ ಫಿಕ್ಸ್ ಆಗಿದೆ ನಾಳೆ 11 ಗಂಟೆಗೆ. ಸೊ ಅಲ್ಲೇನ್ ತೀರ್ಮಾನ ಐತೆ ಗೊತ್ತಿಲ್ಲ, ಕಾಯ್ಬೇಕಷ್ಟೇ ನಾವೆಲ್ಲರೂ. ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಇತ್ಯರ್ಥ ಆಗ್ಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದ್ರೆ. ಡಿಸಿಷನ್ ಗೊತ್ತಿಲ್ಲ, ಆದ್ರೆ ಡಿಸಿಷನ್ಗೆ ಕರೆದು ಮಾತ್ರ ನಿಜ ರೀ. ಅದೇನು ಗೊತ್ತಿಲ್ಲ. ನಾಳೆ ಓಪನ್